ನಮಸ್ಕಾರ. ನೋಡಿ, ಈ ಪೃಥ್ವಿ ತತ್ವ ರಾಶಿಗಳು ಅಂತ ಹೇಳ್ತೀವಿ. ಪೃಥ್ವಿ ತತ್ವ ರಾಶಿಗಳು ಅಂತಂದರೆ ಈ ಭೂತತ್ವ ರಾಶಿಗಳು ಅಂತ. ಈ ವೃಷಭ ರಾಶಿ, ಈ ಕನ್ಯಾ ರಾಶಿ, ಈ ಮಕರ ರಾಶಿಯವರು ಮತ್ತು ಈ ಜಲತತ್ವ ರಾಶಿಯವರು ಅಂತೀವಿ. ಜಲತತ್ವ ರಾಶಿಯವರು ಯಾರ್ಯಾರು? ಭೂಮಿ ಒಳಗಡೆ ನೀರು ಸಿಗುತ್ತಲ್ವ. ಸೊ ಕರ್ಕಾಟಕ ರಾಶಿ, ಕಟಕ ರಾಶಿ, ಈ ಮತ್ತು ವೃಶ್ಚಿಕ ರಾಶಿ, ಈ ಮತ್ತು ಮೀನ ರಾಶಿಯವರು, ಈ ಮತ್ತು ಕುಂಭ ರಾಶಿಯವರು. ಇವರಿಗೆ ಏನಾಗುತ್ತೆ ಅಂತಂದರೆ ನಿಧಿ ವಿಚಾರದಲ್ಲಿ ಈ ಒಂದು ಅನುಕೂಲಗಳು ರಿಲೇಟೆಡ್ಸ್ ಇರುತ್ತೆ. ಈಗ ನಿಧಿ ಅಂತಂದರೆ ಏನಪ್ಪ ಅಂತಂದರೆ ಸಾವಿರಾರು ವರ್ಷಗಳ ಹಿಂದೆ ಬ್ಯಾಂಕು, ಬೀರು, ಅಲ್ಮೇರ ಈ ರೀತಿ ಮನೆ ಒಳಗಡೆ ಇಷ್ಟಕ್ಕೊಂದೆಲ್ಲ ಇರಲಿಲ್ಲ. ಟೆಕ್ನಾಲಜಿಗಳು ಈ ಒಂದು ಇಷ್ಟು ಬೆಳೆದಿರಲಿಲ್ಲ. ಆವಾಗ ರಾಜಾದಿರಾಜರು, ಮಂತ್ರಿಗಳು ಅವರೆಲ್ಲ ಏನು ಮಾಡ್ತಾಯಿದ್ರು? ಭೂಮಿ ಒಳಗಡೆ ಒಂದು 5 ಅಡಿನೋ 6 ಅಡಿನೋ 7 ಅಡಿನೋ 8 ಅಡಿನೋ 10 ಅಡಿ ಒಳಗಡೆ ಬೆಳ್ಳಿ, ಬಂಗಾರ, ನಾಣ್ಯಗಳು, ಮುತ್ತು, ರತ್ನ, ಹವಳ, ಇನ್ನೊಂದು ಮತ್ತೊಂದು ಎಲ್ಲ ಇಟ್ಟು ತಾಮ್ರದ ಅಂಡೆ ಒಳಗಡೆನೋ, ಹಿತ್ತಾಳೆ ಪಾತ್ರೆನೋ, ಮಣ್ಣಿನ ಕುಡಿಕೆ ಒಳಗಡೆನೋ ಇಟ್ಟು ಮುಚ್ಚಿಬಿಡೋರು. ಇದು ಅಂತ ಆಪತ್ ಕಾಲದಲ್ಲಿ ಬಳಸ್ಕೊಳೋದಕ್ಕೆ ಇದು ಅಂತ. ಸೊ ಹಿಂಗಾಗಿ ಈಗ ಎಷ್ಟೋ ಕಡೆ ಮನೆ ಕಟ್ಟ ಸಂದರ್ಭದಲ್ಲೇ ನಿಧಿಗಳು ಸಿಕ್ಕಿರ್ತವೆ. ಜಮೀನಲ್ಲಿ ಬಾವಿ ಅಗ್ಸ ಸಂದರ್ಭದಲ್ಲಿ ನಿಧಿಗಳು ಸಿಕ್ಕಿರ್ತವೆ. ಮನೆ ಫೌಂಡೇಶನ್ ಸಗಿಯ ಸಂದರ್ಭದಲ್ಲಿ ನಿಧಿಗಳು ಸಿಕ್ಕಿರ್ತವೆ. ಬೋರ್ ಅಗ್ಸ ಟೈಮುಗಳಲ್ಲಿ ನಿಧಿಗಳು ಸಿಕ್ಕಿರ್ತವೆ. ಹೊಲದಲ್ಲಿ ಏನೋ ಬೇರೆ ಕಾರ್ಯಕ್ರಮಗಳು ಮಾಡೋ ಸಂದರ್ಭಗಳಲ್ಲಿ ಸಿಕ್ಕಿರ್ತವೆ. ಏನು ಅಂತಂದರೆ ಹಿಂದಿನ ಕಾಲದಲ್ಲಿ ಇಟ್ಕೊಳಕ್ಕೆ ಅವೆಲ್ಲ ಸೇಫ್ಟಿ ಮಾಡೋಕ್ಕೆ ಇರಲಿಲ್ಲ. ಭೂಮಿ ಒಳಗೆ ಇರ್ತಿದ್ವು ಅಷ್ಟೇ ಸೈಂಟಿಫಿಕಲಿ. ಬಟ್ ಅದು ಎಲ್ಲಿರುತ್ತೆ ಅದನ್ನು ಅವೆಲ್ಲ ರಿಲೇಟೆಡ್ಸು ಹೇಳೋದಕ್ಕೆ ಆಗೋದೇ ಇಲ್ಲ. ಯಾವ ಜಾಗದಲ್ಲಿರುತ್ತೆ ಏನು ಎತ್ತ ಅಂತ. ಯುಗಾದಿ ಅಮಾವಾಸ್ಯೆ ದಿನದಂದು ಈ ಒಂದು ರಿಲೇಟೆಡ್ಸ್ಗಳೆಲ್ಲ ನಿಧಿ ಯಾಕೆ ಸಿಗುತ್ತೆ ಅಂತಂದರೆ ಕಲಿಯುಗ ಸೃಷ್ಟಿಯಾದಂಥ ದಿನ. ಅದಕ್ಕೆ ಬ್ರಹ್ಮನ ಬರ್ತ್ಡೇ ಅಂತೀವಿ. ಯುಗಾದಿ ದಿನ ಕಲಿಯುಗ ಆರಂಭ ಆಗಿರೋದು. ಅದಕ್ಕೆ ಇದನ್ನು ಸೃಷ್ಟಿ ಮಾಡಿರೋದು ಯಾರು? ಬ್ರಹ್ಮದೇವ. ಸೊ ಹಂಗಾಗಿ ಬ್ರಹ್ಮನ ಬರ್ತ್ಡೇ ಅಂತ ಕರಿತೀವಿ. ಬ್ರಹ್ಮನ ಬರ್ತ್ಡೇ, ಯುಗಾದಿ ಹಬ್ಬದ ದಿನ ಬ್ರಹ್ಮನ ಬರ್ತ್ಡೇ ಅಂತ. ನೋಡಿ, ಯುಗಾದಿ ಅಮಾವಾಸ್ಯೆ ಅಂದರೆ ಕರಾಳ ಕತ್ಲು. ಇಂಥ ಯುಗಾದಿ ಅಮಾವಾಸ್ಯೆ ದಿನ ಈ ಒಂದು ರಿಲೇಟೆಡ್ಸ್ಗಳೆಲ್ಲ ಇರುತ್ತೆ. ಬಟ್ ಅವೆಲ್ಲ ಎಲ್ಲಿ ಸಿಗ್ತವೆ, ಯಾಕೆ ಸಿಗ್ತವೆ, ಅವೆಲ್ಲ ಇದು ಮಾಡೋಕ್ಕಾಗಲ್ಲ. ಯಾರಿಗೂ ಯಾವ ಜ್ಯೋತಿಷಿಗಳಿಗೂ ಹೇಳೋಕ್ಕಾಗಲ್ಲ. ಅಂಥ ಕಡೆ ಇರುತ್ತೆ, ಇಂಥ ಕಡೆ ಇರುತ್ತೆ ಅಂತ ಎಲ್ಲೂ ಇವನ್ನೆಲ್ಲ ಯಾರಿಗೂ ಹೇಳೋಕ್ಕಾಗಲ್ಲ. ಭೂಮಿ ಒಳಗಡೆ ಇರ್ತಾವಷ್ಟೇ ನಿಧಿಗಳು ಈ ಒಂದು ರಿಲೇಟೆಡ್ಸಲ್ಲೆಲ್ಲ. ಇದು ಈ ಯಾಕೆ ಯುಗಾದಿ ಅಮಾವಾಸ್ಯೆ ಅಂತಂದರೆ, ಅದು ಯುಗಾದಿ ಅಂತಂದರೆ ಒಂದು ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಯುಗಾದಿ ಹಬ್ಬ ಭಾಳ ಪವರ್ಫುಲ್ ಹಬ್ಬ. ಒಂದು ಯುಗಾದಿ ದಿನವೇ ಸೃಷ್ಟಿಯಾಗಿರೋದು ಕಲಿಯುಗ. ಸೊ ಹಿಂಗಾಗಿ ಯುಗಾದಿ ತುಂಬ ಕರಾಳ ಕತ್ಲು ಈ ಒಂದು. ಸೊ ನಿಧಿಗಳೆಲ್ಲ ಈ ರಿಲೇಟೆಡ್ಸ್ ಇರುತ್ತಷ್ಟೇ ಹೊರತು ಸೊ ಹಿಂಗಾಗಿ ಎಷ್ಟೋ ಜನ ಈ ನಿಧಿಗಳಿಂದೇ ಹೋಗ್ತಾ ಇರ್ತಾರೆ. ನಿಧಿ ಅಗಿಯೋದು, ನಿಧಿ ಇದು ಮಾಡೋದು, ನಮಗೆ ಸಿಗ್ತತಿ ಅಂತ. ಅವನ್ನೆಲ್ಲ ರಿಲೇಟೆಡ್ಸ್ ಎಲ್ಲ ಇದು ಮಾಡಬಾರ್ದು. ಅವೆಲ್ಲ ಏನು ಅಂತಂದರೆ ಯಾವುದೇ ರಿಲೇಟೆಡ್ಸ್ಗಳು ನಿಧಿಗಳು ಸಿಕ್ಕರೆ ಅದೆಲ್ಲ ಸರ್ಕಾರಕ್ಕೆ ಸೇರಿದ್ದು. ಎಲ್ಲೇ ಸಿಕ್ಕರೂ ಅದು ರಿಲೇಟೆಡ್ಸು ಸರ್ಕಾರಕ್ಕೆ ಒಂದು ಅದು ಸೇರುತ್ತೆ ಆ ರಿಲೇಟೆಡ್ಸ್ ಎಲ್ಲ. ಎಸ್ಪೆಷಲಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನಿದೆ, ಭೂತತ್ವ ರಾಶಿಗಳು ಅಂತೀವಿ. ಭೂತತ್ವ ರಾಶಿಗಳು ಯಾವ್ಯಾವು? ವೃಷಭ ರಾಶಿ, ಕನ್ಯಾ ರಾಶಿ, ಮಕರ ರಾಶಿ. ಜಲತತ್ವ, ಭೂಮಿ ಒಳಗಡೆ ನೀರು, ಕಟಕ, ವೃಶ್ಚಿಕ ಮತ್ತು ಮೀನ. ಈ ಮತ್ತು ಇನ್ನೊಂದು ಈ ಕುಂಭ ರಾಶಿಯವರು. ಕುಂಭದಲ್ಲಿ ಏನಿದೆ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಈ ಒಂದು ರಿಲೇಟೆಡ್ಸ್ ಅವರಿಗೆಲ್ಲ ಈ ರಿಲೇಟೆಡ್ಸ್ ಯೋಗ ಇರುತ್ತೆ ಅಷ್ಟೇ. ಹಂಗಾಗಿ ಅದು ಇಂಥ ಕಡೆ ಇರುತ್ತೆ, ಅಂಥ ಕಡೆನೇ ಇರುತ್ತೆ ಅಂತ ಹೇಳೋದಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ.
ಸೊ ಎಸ್ಪೆಷಲಿ ಯುಗಾದಿ ಅಮಾವಾಸ್ಯೆ ದಿನದಂದು ಎಸ್ಪೆಷಲಿ ಈ ಒಂದು ರಿಲೇಟೆಡ್ಸು ರಾಶಿಯವರಿಗೆಲ್ಲ ನಿಧಿ ಸಿಗೋಂಥ ಲಕ್ಷಣಗಳಿರುತ್ತೆ. ಅರ್ಥ ಆಯ್ತಾ? ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.